ಗದಗ ಬೆಟಗೇರಿ ಅವಳಿ ನಗರದಲ್ಲಿ ನೀರಿಲ್ಲ ನೀರಿಗಾಗಿ ಹಾಹಾಕಾರ. ಕುಡಿಯೋ ನೀರಿಗಾಗಿ ಅವಳಿ ನಗರದ ಜನ ಪರದಾಟ ಪಡ್ತಾ ಇದ್ದಾರೆ. ಗದಗ ನಗರದ ಶಿವಾನಂದ ಮಠದ ಬಳಿ ನೀರಿನ ಸಮಸ್ಯೆ ಎದುರಾಗಿದೆ. ರಿಪಬ್ಲಿಕ್ ಕನ್ನಡದಿಂದ ಗ್ರೌಂಡ್ ರಿಪೋರ್ಟ್. ನೀರಿನ ಹಾಹಾಕಾರದ ಗ್ರೌಂಡ್ ರಿಪೋರ್ಟ್. 15 ದಿನಕ್ಕೊಮ್ಮೆ ನೀರು ಬಿಡ್ತಾರೆ ಅಂತೇಳಿ ಆಕ್ರೋಶವನ್ನು ಜನ ಹೊರಹಾಕಿದ್ದಾರೆ. ನೀರಿಲ್ಲದಿದ್ರೆ ಏನೂ ಆಗೋದಿಲ್ಲ. ಕಳೆದ 6 ತಿಂಗಳಿನಿಂದ ಬೋರ್ವೆಲ್ಗಳು ಕೆಟ್ಟು ನಿಂತಿದ್ದಾವೆ. ಬೋರ್ವೆಲ್ಗಳು ಬತ್ತಿ ಹೋಗಿದ್ದಾವೆ. ಗದಗ ಬೆಟಗೇರಿ ನಗರಸಭೆ ಜಿಲ್ಲಾಡಳಿತದ ವಿರುದ್ಧ ಆಕ್ರೋಶವನ್ನು ಕೊಡ ಹಿಡಿದು ಜನ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಗದಗ ಬೆಟಗೇರಿಯ ಅವಳಿ ನಗರದಲ್ಲಿ ಕುಡಿಯುವ ನೀರಿಗಾಗಿ ಹಾಹಾಕಾರ ಉಂಟಾಗ್ತಾ ಇದೆ. ಅದರಲ್ಲೂ ಶಿವಾನಂದ ಮಠದಲ್ಲಿರುವಂಥ ಕಾಲೋನಿಯಲ್ಲಿ ಕುಡಿಯುವ ನೀರು ಬಂದಿಲ್ಲ. ಹೀಗಾಗಿ ಮಹಿಳೆಯರು ಪ್ರತಿಭಟನೆ ಮಾಡುವ ಮೂಲಕ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ನಮ್ಮ ಜೊತೆಗೆ ಮಹಿಳೆಯರಿದ್ದಾರೆ, ಅವರನ್ನ ಕೇಳೋಣ. ಅಮ್ಮ, ಎಷ್ಟು ದಿನದಿಂದ ನೀರು ಬಂದಿಲ್ಲ, ಏನು ಸಮಸ್ಯೆ? ತಿಂಗಳಿಂದ ನೀರು ಬಂದಿಲ್ಲ ಸರ್. 4 ದಿನ ಬಿಡ್ತಾರ, ಮತ್ತೆ ಬಂದ್ ಮಾಡ್ತಾರ. ನೀರು ಇಲ್ಲಾರ್ದ ಹಳ್ಳಿಗೆ ಹೋದ್ರೆ ಹಳ್ಳಿ ಬೈತಾರ ನಮ್ನ. ನಾವು ರಾತ್ರಿ ಬಿಡ್ತಾರ, ರಾತ್ರಿ 12 ಗಂಟೆ 1 ಗಂಟೆ ಅಷ್ಟೊತ್ತಿಗೆ ಬಿಡ್ತಾರ ನೀರು. ಬಿಟ್ರು 4 ದಿನ ಅಷ್ಟ ಬಿಡ್ತಾರ, ಮತ್ತೆ ಬಿಡೋದಲ್ಲ ನೀರು. ಮತ್ತೆ ಹೋಗ್ಬೇಕು, ಗಾಡಿ ತಗೊಂಡ್ ಅಲ್ಲಿಗೆ ಹೋಗ್ಬಿಟ್ರೆ ಅಲ್ಲಿ ಬೈತಾರ. 15 ದಿನಕ್ಕೊಮ್ಮೆ ಬಿಡ್ತಾರ. ದಿವಸ ಆಯ್ತು, 2 ತಿಂಗಳು ಆತ್ರಿ ಸರಿಯಾಗಿ ಬಿಡಾಕತ್ತಿಲ್ರಿ ನೀರು. ನಮಗ ನೀರ ಇಲ್ರಿ. ನೀರಿಲ್ಲ ಅದಕ್ಕೆ ಅಮಾಸಿನ ಬೇಡ, ಉಣಿವೆ ದಿನ ನೋಡ್ರಿ. ಅಮಾಸಿ ದಿನ ಬಿಡಂಗಿಲ್ಲ, ಉಣಿವೆ ದಿನ. ಈಗ ಅಮಾಸಿ ದಿನ ಬಂದಾಗಿ ಈಗ 15 ದಿನ ಆತ್ರಿ. ನೀರಿಲ್ಲ ಅಂದ್ರೆ ನಾವ್ ಎಲ್ಲಿಗೆ ಹೋಗ್ಬೇಕು ಹೇಳ್ರಿ? ನೀರಿಲ್ಲ, ಒಂದು ಹಳ್ಳಿಗೆ ಹೋದ್ರೆ ಅಲ್ಲಿ ಬೈತಾರ ನಮ್ನ. ನೀ ಇಲ್ಲಿ ಅದಕ್ಕೆ ಬರ್ತ ಅಲ್ಲಿ ಓಣಿ ಬಿಟ್ಟು ಇಲ್ಲಿ ಯಾಕೆ ಬರ್ತಂತ ಮಾತಾಡ್ತೀರ ಅಂತ. ಅಡಿಗೆ ಮಾಡಕ್ಕೆ ನೀರು ಇಲ್ರಿ ನಮಗ. ನೀರು ಈಗ ಸೌಳ್ ನೀರು ಬರೋದಿಲ್ಲ, ಏನು ಸಮಸ್ಯೆ? 6 ತಿಂಗಳಾತ್ರಿ ಸರ್. 6 ತಿಂಗಳಾತ್ರಿ ಬಂದಾಗಿ. 6 ತಿಂಗಳಾತ್ರಿ ಸರ್. ಅದು ಬಂದಾಗ ರಿಪೇರಿ ಮಾಡಿಕೊಡ ಅಂತ ಹೇಳಿದ್ರೆ ಮುನ್ಸಿಪಾಲಿಟಿ ನಮ್ಮ ಕಡೆ ರೊಕ್ಕಲ್ಲ, ನೀವೇ ರಿಪೇರಿ ಮಾಡ್ಕೊರಿ ಅಂತಾರಿ ಸರ್. ಅದು 6 ತಿಂಗಳಾಗೈತ್ರಿ ಬಂದ್ ಬಿದ್ದದ ಮೋಟ್ರ್. ನೋಡ್ರಿ ನೀವಾರ. ಯಾಕಂದ್ರೆ ಸೌಳ್ ನೀರು ಬರೋದಿಲ್ಲ. ಈಗ ಸೌಳ್ ನೀರು ಬರಂಗಿಲ್ರಿ ಸರ್. 6 ತಿಂಗಳಾಗೈತಿ. ನಮ್ಮ ಮನ್ಯಾಗ ನೀರ್ ಐತಿ, ಕುಡಿಲಿಕ್ಕೆ ಕರೀರಿ ಸರ್. ಅಂತ ನೀರು ಕುಡಿಯೋದಾದ್ರೆ ನಿಂದ್ರಿಸ್ಬಿಡನ್ರಿ ಅವ್ರನ್ನ. ನೀರ್ ಕುಡ್ಸೋಣ್ರಿ ನಮ್ಮ ಮನ್ಯಾಗಿನ ನೀರು. ಅಂತ ಕೈ ತೆಗೆವ ಅಮ್ಮಾರ. ಈಗ ಅಲ್ಲ, ಸಚಿವರಿಗೆ ನಗರಸಭೆ ಸದಸ್ಯರಿಗೆ ಯಾರಿಗೆ ಎಚ್ ಕೆ ಪಾಲ್ರಿ ಯಾರಿಗೆ ಹೇಳಿದ್ರು ನಮ್ಗೆ ಗೊತ್ತಿಲ್ಲ. ಅವ್ರಿಗೆ ಹೋಗಿ ಅಲ್ಲಿ ಹೋಗಿ ಇಲ್ಲಿ ಹೋಗ್ರಿ ಅಂತ ಓಟ್ ಹಾಕೋ ಮುಂದೆ ಅಷ್ಟಾರಿ ಬಂದು ಕೇಳ್ತಾರಿ. ಮತ್ತೆ ವಾಪಸ್ ದಾನ್ ಮಾಡಂಗಿಲ್ರಿ. ಅವಾಗ ಅಷ್ಟೇ ಕೇಳ್ತಾರಿ ನೀರಿಂದ. ಮತ್ತೆ ನೀರು ಚೊಚ್ಚಿಲ್ಲ, ಏನಿಲ್ರಿ. ನೀರಿನ ಟ್ಯಾಂಕ್ ಎಲ್ಲ ಎಚ್ ಕೆ ಪಾಟೀಲ್ರು ನೀರಿನ ಸಮಸ್ಯೆ ಆಗ್ಲಂಗ ನಾವು ನೋಡ್ಕೋತೇವೆ ಅಂತ ಹೇಳಿ ಎಲ್ಲಾರು ಹೌದಾರಿ. ಓಟ್ ಹಾಕೋ ತನಕ ಅಷ್ಟಾರಿ. ಎಲ್ಲಾಗ್ಲೇ ಓಟ್ ಹಾಕೋ ತನಕ ಅಷ್ಟಾರಿ. ಒಂದ್ ಸೋಳ್ ನೀರಿಲ್ಲ, ಒಂದ್ ಸಿಹಿ ನೀರಿಲ್ರಿ. ಕುಡಿಯಕ್ಕೆ ಮಕ್ಳು, ಸಣ್ಣ ಮಕ್ಳು ಕಟ್ಕೊಂಡು ಎಲ್ಲ ಹೋಗ್ಬೇಕ್ರಿ. ಏರೇ ಬಿಟ್ಟು ಏರೇ ಹೋಗ್ಬೇಕೇನ್ರಿ ಸರ? ಎಷ್ಟು ದಿನಕ್ಕೊಮ್ಮೆ ಬರ್ತೈತಮ್ಮ ನೀರಿಗೆ? 15 ದಿವ್ಸಕ್ಕೊಮ್ಮೆ. ಈಗ 2 ತಿಂಗಳಾತ್ರಿ ಬಿಟ್ಟಿಲ್ರಿ ಸರ್. 1 ತಿಂಗಳಾಗೈತ್ರಿ ಬಿಡ್ಲಾರ್ದ. ಅಲ್ಲ, ಸಚಿವರಿಗೆ ಓಟ್ ಹಾಕ್ತೀರಾ? ಇಲ್ಲಿ ಹಾಕ್ತಿವ್ರಿ ಸರ್. ಹಾಕಿದ್ರು ನೀರ್ ಬಿಡ್ತೀನಿ ಅಂತ ಹೇಳ್ತಾರ, ಎಲ್ರು ಮಾಡ್ತೀನಿ ಅಂತ ಹೇಳ್ತಾರ. ಏನು ಮಾಡಂಗಿಲ್ಲ ಸರ್ ಅವ್ರು. ನಮಗೆ ಸಮರ್ಪಕವಾಗಿ ನೀರು ಬಿಡ್ಬೇಕಂತೇಳಿ ಇಲ್ಲಿಯ ಮಹಿಳೆಯರು ಒತ್ತಾಯ ಮಾಡ್ತಾ ಇದ್ದಾರೆ. ಕ್ಯಾಮ್ರಾಮ್ಯಾನ್ ಮಂಜುನಾಥ್ ಜೊತೆ ಮಂಜು ಪತ್ತ, ರಿಪಬ್ಲಿಕ್ ಕನ್ನಡ, ಗದಗ. ಗದಗ ಬೆಟಗೇರಿ ಅವಳಿ ನಗರದಲ್ಲಿ ನೀರಿಲ್ಲ ನೀರಿಗಾಗಿ ಹಾಹಾಕಾರ. ಕುಡಿಯೋ ನೀರಿಗಾಗಿ ಅವಳಿ ನಗರದ ಜನ ಪರದಾಟ ಪಡ್ತಾ ಇದ್ದಾರೆ. ಗದಗ ನಗರದ ಶಿವಾನಂದ ಮಠದ ಬಳಿ ನೀರಿನ ಸಮಸ್ಯೆ ಎದುರಾಗಿದೆ. ರಿಪಬ್ಲಿಕ್ ಕನ್ನಡದಿಂದ ಗ್ರೌಂಡ್ ರಿಪೋರ್ಟ್. ನೀರಿನ ಹಾಹಾಕಾರದ ಗ್ರೌಂಡ್ ರಿಪೋರ್ಟ್. 15 ದಿನಕ್ಕೊಮ್ಮೆ ನೀರು ಬಿಡ್ತಾರೆ ಅಂತೇಳಿ ಆಕ್ರೋಶವನ್ನು ಜನ ಹೊರಹಾಕಿದ್ದಾರೆ. ನೀರಿಲ್ಲದಿದ್ರೆ ಏನೂ ಆಗೋದಿಲ್ಲ. ಕಳೆದ 6 ತಿಂಗಳಿನಿಂದ ಬೋರ್ವೆಲ್ಗಳು ಕೆಟ್ಟು ನಿಂತಿದ್ದಾವೆ. ಬೋರ್ವೆಲ್ಗಳು ಬತ್ತಿ ಹೋಗಿದ್ದಾವೆ. ಗದಗ ಬೆಟಗೇರಿ ನಗರಸಭೆ ಜಿಲ್ಲಾಡಳಿತದ ವಿರುದ್ಧ ಆಕ್ರೋಶವನ್ನು ಕೊಡ ಹಿಡಿದು ಜನ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಗದಗ ಬೆಟಗೇರಿಯ ಅವಳಿ ನಗರದಲ್ಲಿ ಕುಡಿಯುವ ನೀರಿಗಾಗಿ ಹಾಹಾಕಾರ ಉಂಟಾಗ್ತಾ ಇದೆ. ಅದರಲ್ಲೂ ಶಿವಾನಂದ ಮಠದಲ್ಲಿರುವಂಥ ಕಾಲೋನಿಯಲ್ಲಿ ಕುಡಿಯುವ ನೀರು ಬಂದಿಲ್ಲ. ಹೀಗಾಗಿ ಮಹಿಳೆಯರು ಪ್ರತಿಭಟನೆ ಮಾಡುವ ಮೂಲಕ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ನಮ್ಮ ಜೊತೆಗೆ ಮಹಿಳೆಯರಿದ್ದಾರೆ, ಅವರನ್ನ ಕೇಳೋಣ. ಅಮ್ಮ, ಎಷ್ಟು ದಿನದಿಂದ ನೀರು ಬಂದಿಲ್ಲ, ಏನು ಸಮಸ್ಯೆ? ತಿಂಗಳಿಂದ ನೀರು ಬಂದಿಲ್ಲ ಸರ್. 4 ದಿನ ಬಿಡ್ತಾರ, ಮತ್ತೆ ಬಂದ್ ಮಾಡ್ತಾರ. ನೀರ್ ಇಲ್ಲಾರ್ದ ಹಳ್ಳಿಗೆ ಹೋದ್ರೆ ಹಳ್ಳಿ ಬೈತಾರ ನಮ್ನ. ನಾವು ರಾತ್ರಿ ಬಿಡ್ತಾರ, ರಾತ್ರಿ 12 ಗಂಟೆ 1 ಗಂಟೆ ಅಷ್ಟೊತ್ತಿಗೆ ಬಿಡ್ತಾರ ನೀರು. ಬಿಟ್ರು 4 ದಿನ ಅಷ್ಟ ಬಿಡ್ತಾರ, ಮತ್ತೆ ಬಿಡೋದಲ್ಲ ನೀರು. ಮತ್ತೆ
ಹೋಗ್ಬೇಕು ಗಾಡಿ ತಗೊಂಡ್ ಅಲ್ಲಿಗೆ ಹೋಗ್ಬಿಟ್ರೆ ಅಲ್ಲಿ ಬೈತಾರ 15 ದಿನಕ್ಕೊಮ್ಮೆ ಬಿಡ್ತಾರೆ. ದಿವ್ಸ ಆಯ್ತು 2 ತಿಂಗಳು ಆತ್ರಿ ಸದಾಗಿ ಬಿಡಾಕತ್ತಿಲ್ರಿ ನೀರು ನಮಗೆ ನೀರ ಇಲ್ರಿ ನೀರಿಲ್ಲ ಅದಕ್ಕೆ ಅಮಾಸಿನ ಬೇಡ ಉಣಿವೆ ದಿನ ನೋಡ್ರಿ ಅಮಾಸಿ ದಿನ ಬಿಡಂಗಿಲ್ಲ ಉಣಿವೆ ದಿನ ಈಗ ಅಮಾಸಿ ದಿನ ಬಂದಾಗಿ ಈಗ 15 ದಿನ ಆತ್ರಿ ನೀರಿಲ್ಲ ಅಂದ್ರೆ ನಾವು ಎಲ್ಲಿಗೆ ಹೋಗ್ಬೇಕು ಹೇಳ್ರಿ ನೀರಿಲ್ಲ ಒಂದು ಹಳ್ಳಿಗೆ ಹೋದ್ರೆ ಅಲ್ಲಿ ಬೈತಾರೆ ನಮ್ಮನ್ನ ನೀ ಇಲ್ಲಿ ಅದಕ್ಕೆ ಬರ್ತಾರೆ ಅಲ್ಲಿ ಓಣಿ ಬಿಟ್ಟು ಇಲ್ಲಿ ಯಾಕೆ ಬರ್ತಂತ ಮಾತಾಡ್ತೀರ ಅಂತ ಅಡಿಗೆ ಮಾಡಕ್ಕೆ ನೀರು ಇಲ್ರಿ ನಮಗೆ ನೀರು ಈಗ ಸೌಳ್ ನೀರು ಬರೋದಿಲ್ಲ ಏನು ಸಮಸ್ಯೆ? 6 ತಿಂಗಳಾತ್ರಿ ಸರ್ 6 ತಿಂಗಳಾತ್ರಿ ಬಂದಾಗಿ 6 ತಿಂಗಳಾತ್ರಿ ಸರ್ ಅದು ಬಂದಾಗ ರಿಪೇರಿ ಮಾಡ್ಕೊಡು ಅಂತ ಹೇಳಿದ್ರೆ ಮುನ್ಸಿಪಾಲಿಟಿ ನಮ್ಮ ಕಡೆ ರೊಕ್ಕಲ್ಲ ನೀವೇ ರಿಪೇರಿ ಮಾಡ್ಕೊರಿ ಅಂತಾರಿ ಸರ್ ಅದು 6 ತಿಂಗಳಾಗೈತ್ರಿ ಬಂದ್ ಬಿದ್ದದ ಮೋಟ್ರ್ ನೋಡ್ರಿ ನೀವಾರ ಯಾಕಂದ್ರೆ ಸೌಳ್ ನೀರು ಬರೋದಿಲ್ಲ ಈಗ ಸೌಳ್ ನೀರು ಬರಂಗಿಲ್ರಿ ಸರ್ 6 ತಿಂಗಳಾಗೈತಿ ನಮ್ಮ ಮನ್ಯಾಗ ನೀರ್ ಐತಿ ಕುಡಿಲಿಕ್ಕೆ ಕರೀರಿ ಸರ ಅಂತ ನೀರು ಕುಡಿಯೋದಾದ್ರ ನಿಂದ್ರಿಸ್ಬಿಡನ್ರಿ ಅವ್ರ ನೀರ್ ಕುಡ್ಸನ್ರಿ ನಮ್ಮ ಮನ್ಯಾಗಿನ ನೀರು ಅಂತ ಕೈ ತೆಗೆವಾ ಅಮ್ಮಾರ ಈಗ ಅಲ್ಲ ಸಚಿವರಿಗೆ ನಗರಸಭೆ ಸದಸ್ಯರಿಗೆ ಯಾರಿಗೆ ಎಚ್ ಕೆ ಪಾಲ್ರಿಗೆ ಯಾರಿಗೆ ಹೇಳಿದ್ರು ನಮ್ಗೆ ಗೊತ್ತಿಲ್ಲ ಅವ್ರಿಗೆ ಹೋಗಿ ಅಲ್ಲಿ ಹೋಗಿ ಇಲ್ಲಿ ಹೋಗ್ರಿ ಅಂತ ಓಟ್ ಹಾಕ ಮುಂದ ಅಷ್ಟಾರಿ ಬಂದ್ ಕೇಳ್ತಾರಿ ಮತ್ತ ವಾಪಸ್ ದಾನ್ ಮಾಡಂಗಿಲ್ರಿ ಅವಾಗ ಅಷ್ಟೇ ಕೇಳ್ತಾರಿ ನೀರಿಂದ ಮತ್ತ ನೀರು ಚೊಚ್ಚಿಲ್ಲ ಏನಿಲ್ರಿ ನೀರಿನ ಟ್ಯಾಂಕ್ ಎಲ್ಲ ಎಚ್ ಕೆ ಪಾಟೀಲ್ರು ನೀರಿನ ಸಮಸ್ಯೆ ಆಗ್ಲಂಗ ನಾವು ನೋಡ್ಕೋತೇವೆ ಅಂತ ಹೇಳಿ ಎಲ್ಲಾರು ಹೌದಾರಿ ಓಟ್ ಹಾಕೋತನಕ ಅಷ್ಟಾರಿ ಎಲ್ಲಾಗ್ಲೇ ಓಟ್ ಹಾಕೋತನಕ ಅಷ್ಟಾರಿ ಒಂದ್ ಸೋಳ್ ನೀರಿಲ್ಲ ಒಂದ್ ಸಿಹಿ ನೀರಿಲ್ರಿ ಕುಡಿಯಕ್ಕೆ ಮಕ್ಕಳು ಸಣ್ಣ ಮಕ್ಕಳು ಕಟ್ಕೊಂಡ್ ಎಲ್ಲ ಹೋಗ್ಬೇಕ್ರಿ ಏರೇ ಬಿಟ್ಟು ಏರೇ ಹೋಗ್ಬೇಕೇನ್ರಿ ಸರ ಎಷ್ಟು ದಿನಕ್ಕೊಮ್ಮೆ ಬರ್ತೈತಮ್ಮ ನೀರಿಗೆ 15 ದಿವ್ಸಕ್ಕೊಮ್ಮೆ ಈಗ 2 ತಿಂಗಳು ಆತ್ರಿ ಬಿಟ್ಟಿಲ್ರಿ ಸರ್ 1 ತಿಂಗಳಾಗೈತ್ರಿ ಬಿಡ್ಲಾರ್ದ ಅಲ್ಲ ಸಚಿವರಿಗೆ ಓಟ್ ಹಾಕ್ತೀರಾ ಇಲ್ಲಿ ಹಾಕ್ತಿವ್ರಿ ಸರ್ ಹಾಕಿದ್ರು ನೀರ್ ಬಿಡ್ತೀನಿ ಅಂತ ಹೇಳ್ತಾರ ಎಲ್ರಿಗೂ ಮಾಡ್ತೀನಿ ಅಂತ ಹೇಳ್ತಾರ ಏನು ಮಾಡಂಗಿಲ್ರಿ ಸರ್ ಅವ್ರು ನಮಗೆ ಸಮರ್ಪಕವಾಗಿ ನೀರು ಬಿಡ್ಬೇಕಂತೇಳಿ ಇಲ್ಲಿಯ ಮಹಿಳೆಯರು ಒತ್ತಾಯ ಮಾಡ್ತಾ ಇದ್ದಾರೆ. ಕ್ಯಾಮ್ರಾಮ್ಯಾನ್ ಮಂಜುನಾಥ್ ಜೊತೆ ಮಂಜು ಪತ್ತ, ರಿಪಬ್ಲಿಕ್ ಕನ್ನಡ, ಗದಗ್. ಗದಗ ಬೆಟಗೇರಿ ಅವಳಿ ನಗರದಲ್ಲಿ ನೀರಿಲ್ಲ ನೀರಿಗಾಗಿ ಹಾಹಾಕಾರ, ಕುಡಿಯೋ ನೀರಿಗಾಗಿ ಅವಳಿ ನಗರದ ಜನ ಪರದಾಟ ಪಡ್ತಾ ಇದ್ದಾರೆ. ಗದಗ ನಗರದ ಶಿವಾನಂದ ಮಠದ ಬಳಿ ನೀರಿನ ಸಮಸ್ಯೆ ಎದುರಾಗಿದೆ. ರಿಪಬ್ಲಿಕ್ ಕನ್ನಡದಿಂದ ಗ್ರೌಂಡ್ ರಿಪೋರ್ಟ್, ನೀರಿನ ಹಾಹಾಕಾರದ ಗ್ರೌಂಡ್ ರಿಪೋರ್ಟ್. 15 ದಿನಕ್ಕೊಮ್ಮೆ ನೀರು ಬಿಡ್ತಾರೆ ಅಂಥೇಳಿ ಆಕ್ರೋಶವನ್ನು ಜನ ಹೊರಹಾಕಿದ್ದಾರೆ. ನೀರಿಲ್ಲದಿದ್ರೆ ಏನೂ ಆಗೋದಿಲ್ಲ. ಕಳೆದ 6 ತಿಂಗಳಿನಿಂದ ಬೋರ್ವೆಲ್ಗಳು ಕೆಟ್ಟು ನಿಂತಿದ್ದಾವೆ, ಬೋರ್ವೆಲ್ಗಳು ಬತ್ತಿ ಹೋಗಿದ್ದಾವೆ. ಗದಗ ಬೆಟಗೇರಿ ನಗರಸಭೆ ಜಿಲ್ಲಾಡಳಿತದ ವಿರುದ್ಧ ಆಕ್ರೋಶವನ್ನು ಕೊಡ ಹಿಡಿದು ಜನ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಗದಗ ಬೆಟಗೇರಿಯ ಅವಳಿ ನಗರದಲ್ಲಿ ಕುಡಿಯುವ ನೀರಿಗಾಗಿ ಹಾಹಾಕಾರ ಉಂಟಾಗ್ತಾ ಇದೆ. ಅದರಲ್ಲೂ ಶಿವಾನಂದ ಮಠದಲ್ಲಿರುವಂಥ ಕಾಲೋನಿಯಲ್ಲಿ ಕುಡಿಯುವ ನೀರು ಬಂದಿಲ್ಲ. ಹೀಗಾಗಿ ಮಹಿಳೆಯರು ಪ್ರತಿಭಟನೆ ಮಾಡುವ ಮೂಲಕ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ನಮ್ಮ ಜೊತೆಗೆ ಮಹಿಳೆಯರಿದ್ದಾರೆ, ಅವರನ್ನ ಕೇಳೋಣ. ಅಮ್ಮ, ಎಷ್ಟು ದಿನದಿಂದ ನೀರು ಬಂದಿಲ್ಲ, ಏನು ಸಮಸ್ಯೆ? ತಿಂಗಳಿಂದ ನೀರು ಬಂದಿಲ್ಲ ಸರ್. 4 ದಿನ ಬಿಡ್ತಾರ ಮತ್ತೆ ಬಂದ್ ಮಾಡ್ತಾರ. ನೀರ್ ಇಲ್ಲಾರ್ದ ಹಳ್ಳಿಗೆ ಹೋದ್ರೆ ಅಲ್ಲಿ ಬೈತಾರ ನಮ್ನ. ನಾವು ರಾತ್ರಿ ಬಿಡ್ತಾರ, ರಾತ್ರಿ 12 ಗಂಟೆ 1 ಗಂಟೆ ಅಷ್ಟೊತ್ತಿಗೆ ಬಿಡ್ತಾರ ನೀರು. ಬಿಟ್ರು 4 ದಿನ ಅಷ್ಟ ಬಿಡ್ತಾರ, ಮತ್ತೆ ಬಿಡೋದಲ್ಲ ನೀರು. ಮತ್ತೆ ಹೋಗ್ಬೇಕು ಗಾಡಿ ತಗೊಂಡ್ ಅಲ್ಲಿಗೆ ಹೋಗ್ಬಿಟ್ರೆ ಅಲ್ಲಿ ಬೈತಾರ. 15 ದಿನಕ್ಕೊಮ್ಮೆ ಬಿಡ್ತಾರ. ದಿವ್ಸ ಆಯ್ತು 2 ತಿಂಗಳು ಆತ್ರಿ ಸದಾಗಿ ಬಿಡಾಕತ್ತಿಲ್ರಿ ನೀರು ನಮಗೆ ನೀರ ಇಲ್ರಿ ನೀರಿಲ್ಲ ಅದಕ್ಕೆ ಅಮಾಸಿನ ಬೇಡ ಉಣಿವೆ ದಿನ ನೋಡ್ರಿ ಅಮಾಸಿ ದಿನ ಬಿಡಂಗಿಲ್ಲ ಉಣಿವೆ ದಿನ ಈಗ ಅಮಾಸಿ ದಿನ ಬಂದಾಗಿ ಈಗ 15 ದಿನ ಆತ್ರಿ ನೀರಿಲ್ಲ ಅಂದ್ರೆ ನಾವು ಎಲ್ಲಿಗೆ ಹೋಗ್ಬೇಕು ಹೇಳ್ರಿ ನೀರಿಲ್ಲ ಒಂದು ಹಳ್ಳಿಗೆ ಹೋದ್ರೆ ಅಲ್ಲಿ ಬೈತಾರೆ ನಮ್ಮನ್ನ ನೀ ಇಲ್ಲಿ ಅದಕ್ಕೆ ಬರ್ತಾರೆ ಅಲ್ಲಿ ಓಣಿ ಬಿಟ್ಟು ಇಲ್ಲಿ ಯಾಕೆ ಬರ್ತಂತ ಮಾತಾಡ್ತೀರ ಅಂತ ಅಡಿಗೆ ಮಾಡಕ್ಕೆ ನೀರು ಇಲ್ರಿ ನಮಗೆ ನೀರು ಈಗ ಸೌಳ್ ನೀರು ಬರೋದಿಲ್ಲ, ಏನು ಸಮಸ್ಯೆ? 6 ತಿಂಗಳಾತ್ರಿ ಸರ್ 6 ತಿಂಗಳಾತ್ರಿ ಬಂದಾಗಿ 6 ತಿಂಗಳಾತ್ರಿ ಸರ್ ಅದು ಬಂದಾಗ ರಿಪೇರಿ ಮಾಡ್ಕೊಡು ಅಂತ ಹೇಳಿದ್ರೆ ಮುನ್ಸಿಪಾಲಿಟಿ ನಮ್ಮ ಕಡೆ ರೊಕ್ಕಲ್ಲ ನೀವೇ ರಿಪೇರಿ ಮಾಡ್ಕೊರಿ ಅಂತಾರಿ ಸರ್ ಅದು 6 ತಿಂಗಳಾಗೈತ್ರಿ ಬಂದ್ ಬಿದ್ದದ ಮೋಟ್ರ್ ನೋಡ್ರಿ ನೀವಾರ ಯಾಕಂದ್ರೆ ಸೌಳ್ ನೀರು ಬರೋದಿಲ್ಲ ಈಗ ಸೌಳ್ ನೀರು ಬರಂಗಿಲ್ರಿ ಸರ್ 6 ತಿಂಗಳಾಗೈತಿ ನಮ್ಮ ಮನ್ಯಾಗ ನೀರ್ ಐತಿ ಕುಡಿಲಿಕ್ಕೆ ಕರೀರಿ ಸರ ಅಂತ ನೀರು ಕುಡಿಯೋದಾದ್ರ ನಿಂದ್ರಿಸ್ಬಿಡನ್ರಿ ಅವ್ರ ನೀರ್ ಕುಡ್ಸನ್ರಿ ನಮ್ಮ ಮನ್ಯಾಗಿನ ನೀರು ಅಂತ ಕೈ ತೆಗೆವಾ ಅಮ್ಮಾರ. ಈಗ ಅಲ್ಲ ಸಚಿವರಿಗೆ ನಗರಸಭೆ ಸದಸ್ಯರಿಗೆ ಯಾರಿಗೆ ಎಚ್ ಕೆ ಪಾಲ್ರಿಗೆ ಯಾರಿಗೆ ಹೇಳಿದ್ರು ನಮ್ಗೆ ಗೊತ್ತಿಲ್ಲ ಅವ್ರಿಗೆ ಹೋಗಿ ಅಲ್ಲಿ ಹೋಗಿ ಇಲ್ಲಿ ಹೋಗ್ರಿ ಅಂತ ಓಟ್ ಹಾಕ ಮುಂದ ಅಷ್ಟಾರಿ ಬಂದ್ ಕೇಳ್ತಾರಿ ಮತ್ತ ವಾಪಸ್ ದಾನ್ ಮಾಡಂಗಿಲ್ರಿ ಅವಾಗ ಅಷ್ಟೇ ಕೇಳ್ತಾರಿ ನೀರಿಂದ ಮತ್ತ ನೀರು ಚೊಚ್ಚಿಲ್ಲ ಏನಿಲ್ರಿ ನೀರಿನ ಟ್ಯಾಂಕ್ ಎಲ್ಲ ಎಚ್ ಕೆ ಪಾಟೀಲ್ರು ನೀರಿನ ಸಮಸ್ಯೆ ಆಗ್ಲಂಗ ನಾವು ನೋಡ್ಕೋತೇವೆ ಅಂತ ಹೇಳಿ ಎಲ್ಲಾರು ಹೌದಾರಿ ಓಟ್ ಹಾಕೋತನಕ ಅಷ್ಟಾರಿ ಎಲ್ಲಾಗ್ಲೇ ಓಟ್ ಹಾಕೋತನಕ ಅಷ್ಟಾರಿ ಒಂದ್ ಸೋಳ್ ನೀರಿಲ್ಲ ಒಂದ್ ಸಿಹಿ ನೀರಿಲ್ರಿ
ದಿವ್ಸಕ್ಕೊಮ್ಮೆ ಬರ್ತೈತಮ್ಮ ನೀರಿಗೆ? 15 ದಿವ್ಸಕ್ಕೊಮ್ಮೆ ಈಗ 2 ತಿಂಗಳ ಆತ್ರಿ ಬಿಟ್ಟಿಲ್ರಿ ಸರ್, 1 ತಿಂಗಳಾಗೈತ್ರಿ ಬಿಡ್ಲಾರ್ದ. ಅಲ್ಲ ಸಚಿವರಿಗೆ ಓಟ್ ಹಾಕ್ತೀರಾ ಇಲ್ಲಿ? ಹಾಕ್ತಿವ್ರಿ ಸರ್, ಹಾಕಿದ್ರು ನೀರ್ ಬಿಡ್ತೀನಿ ಅಂತ ಹೇಳ್ತಾರ, ಎಲ್ರು ಮಾಡ್ತೀನಿ ಅಂತ ಹೇಳ್ತಾರ, ಏನು